18ನೇ ಲೋಕಸಭೆಯ ಮೊದಲ ಅಧಿವೇಶನ ಆರಂಭ ಆಗಿದೆ. ಈಗಾಗಲೇ ಶೋಭಾ ಕರಂದ್ಲಾಜೆ, ಪಿಸಿ ಗದ್ದಿಗೌಡರ್, ಬೊಮ್ಮಾಯಿ, ವಿ ಸೋಮಣ್ಣ ಅವರ ಉಪಸ್ಥಿತಿ ಇದೆ. ಸಂಸದರಾಗಿ ಪ್ರಮಾಣ ವಚನವನ್ನು ಮೋದಿ ಅವರು ಕೂಡ ಸ್ವೀಕರಿಸಿದ್ದಾರೆ. सदस्य निर्वाचित हुआ हूं, ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण्ण रखूंगा तथा जिस पद को मैं ग्रहण करने वाला हूं उसके कर्तव्यों का श्रद्धापूर्वक निर्वहन करूंगा। ಈಗಷ್ಟೇ ಗಮನಿಸ್ತಾ ಇದ್ರಿ, ಸಂಸದರ ಪದಗ್ರಹಣ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಸಂಸದರ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಈಶ್ವರನ ಸಾಕ್ಷಿಯಾಗಿ ನನಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ನಾನು ಶ್ರದ್ಧೆಯಿಂದ ನಿರ್ವಹಿಸ್ತೀನಿ ಅನ್ನೋದನ್ನ ಅವರು ತಿಳಿಸ್ತಾ ಇದ್ರು. ಹಿಂದಿಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಆಮೇಲೆ ಸಾಮಾನ್ಯವಾಗಿ ನಾವು ಈ ಲೋಕಸಭೆಯ ಸಂದರ್ಭದಲ್ಲಿ ಸಂಸದರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಪ್ರಾದೇಶಿಕ ಭಾಷೆಗಳಲ್ಲೂ ಕೂಡ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಅವಕಾಶ ಇರುತ್ತೆ. ನಮ್ಮ ಸಂಸದರನ್ನ ನೋಡಬೇಕು ಯಾವ ಭಾಷೆಯಲ್ಲಿ ಸ್ವೀಕರಿಸ್ತಾರೆ ಅಂತ ಹೇಳಿ. ಬಟ್ ಕೇಂದ್ರ ಸಚಿವರಾಗಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ, ಆಗ ಬರೀ ಎರಡೇ ಆಪ್ಷನ್ಸ್ ಇರುತ್ತೆ ಅವ್ರಿಗೆ, ಇಂಗ್ಲಿಷು, ಹಿಂದಿ ಅಂತ ಹೇಳಿ. ಈಗ ಒಬ್ಬೊಬ್ಬರಾಗೆ ಬಂದು ಅಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण्ण रखूंगा तथा जिस पद को मैं ग्रहण करने वाला हूं उसके कर्तव्यों का श्रद्धापूर्वक निर्वहन करूंगा। विधि द्वारा स्थापित ಇಂದಿನಿಂದ ಹೊಸ ಲೋಕಸಭೆಯ ಕಲಾಪಗಳು ಆರಂಭ ಆಗ್ಲಿಕ್ಕಿದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಸಂಸದರ ಪದಗ್ರಹಣ ಸಮಾರಂಭ ಕೂಡ ಅಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ. 240 ಸಂಸದರ ಬಲವನ್ನ ಬಿಜೆಪಿ ಹೊಂದಿದೆ. NDA ಸಮ್ಮಿಶ್ರ ಸರ್ಕಾರದ ಯುಗಕ್ಕೆ ನಾವೆಲ್ಲ ಮರಳಿದ್ದೀವಿ. ಸತತ 30 ವರ್ಷ ಭಾರತದ ರಾಜಕೀಯ ಇತಿಹಾಸದಲ್ಲಿ ಸಮ್ಮಿಶ್ರ ಸರ್ಕಾರದ ಸೆಷನ್ಗಳನ್ನು ನಾವು ನೋಡ್ತಾ ಇದ್ವಿ. ಆಮೇಲೆ ಸುದೀರ್ಘವಾಗಿ 10 ವರ್ಷಗಳ ಕಾಲ 16, 17ನೇ ಲೋಕಸಭೆಯಲ್ಲಿ ನಾವು ಒಂದು ಪಾರ್ಟಿ ಅಂದರೆ ಬಿಜೆಪಿ ಹೇಗೆ ಬಹುಮತವನ್ನ ಹೊಂದಿಕೊಂಡು ಕಲಾಪದಲ್ಲಿ ಭಾಗಿ ಆಗ್ತಾ ಇತ್ತು ಅನ್ನೋದನ್ನ ನೋಡ್ತಾ ಇದ್ವಿ. ಈಗ ಮತ್ತೊಂದ್ಸಲ ಸಮ್ಮಿಶ್ರ ಸರ್ಕಾರದ ಕಲಾಪಗಳು ಹೇಗೆ ಸಾಗುತ್ತೆ, ಹೇಗೆ ಸೆಷನ್ನಲ್ಲಿ ವಿಪಕ್ಷಗಳು ಚಾಟಿಯನ್ನ ಬೀಸ್ತಾವೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತು ಮೊದಲ ದಿನವೇ ಬಹಳಷ್ಟು ಹೀಟೆಡ್ ಆಗಿ ಸಾಗಬಹುದು ಸಂಸತ್ನ ಕಲಾಪಗಳು ಅಂತ ನಿರೀಕ್ಷೆ ಇತ್ತು. ಬಿಕಾಸ್ ಹಂಗಾಮಿ ಸ್ಪೀಕರ್ಗೆ ಸಂಬಂಧಪಟ್ಟಂತಹ ಜಟಾಪಟಿ ಏರ್ಪಟ್ಟಿತ್ತು.